ಈ ಫೇಸ್ ಕಟ್ ನಿಮಗೆ ನೆನಪಿರಬಹುದು ಅನ್ಸುತ್ತೆ. ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನೆನಪು ಮಾಡ್ತೀವಿ ನೋಡಿ. ಹೆಸರು ಮ್ಯಾಥ್ಯೂ, ವೃತ್ತಿ ಪಿಟಿ ಟೀಚರ್, ಕೃತ್ಯ 2500 ಲೈಂಗಿಕ ಕ್ರಿಯೆಯ ವಿಡಿಯೋ ಪತ್ತೆ. ಇಷ್ಟು ಸಾಕು ಈ ಮುಸುಡಿಗೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತಾರೆ. ಆದ್ರೆ ಇವನು ಗುರುವೇ ಅಲ್ಲ, ಇವನೊಬ್ಬ ಕಾಮುಕ. ಮಕ್ಕಳಿಗೆ ಬ್ಯಾಟಿಂಗ್ ಕಲಿಸೋ ಕೆಲ್ಸ ಮಾಡೋ ಅಂದ್ರೆ ಇವನು ಮಾಡಿದ್ದು ಮುಗ್ಧ ಮನಸ್ಸಿನ ವಿದ್ಯಾರ್ಥಿಗಳ ಜೊತೆ ಕಾಮದಾಟ. ಈ ಕಿರಾತಕನ ಕೃತ್ಯದಿಂದ ಬೇಸತ್ತ ಸಂತ್ರಸ್ತೆಯೊಬ್ಬರು ಮ್ಯಾಥ್ಯೂ ವಿರುದ್ಧ ದೂರು ಕೊಟ್ಟಿದ್ರು. ಮದುವೆಯಾಗುವುದಾಗಿ ನಂಬಿಸಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಅಂತ ಆರೋಪಿಸಿದ್ರು. ಈ ಹಿನ್ನೆಲೆ ಕೃಷ್ಣನ ಜನ್ಮಸ್ಥಾನ ಕೂಡ ಸೇರಿದ್ದ ಮ್ಯಾಥ್ಯೂ, ಆದ್ರೆ ಅಲ್ಲೂ ತನ್ನ ನೀಚತನ ಬಿಟ್ಟಿಲ್ಲ. ಪರಪ್ಪನ ಅಗ್ರಹಾರದಲ್ಲಿದ್ದುಕೊಂಡೇ ಸಂತ್ರಸ್ತೆಗೆ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದಾನೆ. 17th ವಿಚಾರಣೆ ಇದೆ ಕೋರ್ಟಲ್ಲಿ. ಕೋರ್ಟ್ ಬರಂಗಿದ್ರೆ ನೀನು ಬಂದು ಅಲ್ಲಿ ಸ್ಟೇಟ್ಮೆಂಟ್ ವಾಪಸ್ ತಗೋ. ನೀನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಿನ್ ತಲೆ ಯಾರೋ ಕೆಡ್ಸಿದ್ರು, ಅದಕ್ಕೆ ಹಿಂಗ್ ಮಾಡ್ದೆ ಅಂತ ಹೇಳು. ಆಮೇಲೆ ವಿಡಿಯೋ ಬಗ್ಗೆ ಹೇಳಿದ್ರೆ AI ಮುಖಾಂತರ ಮಾಡಿಸ್ತೆ ಅಂತ ಹೇಳು. ಅಷ್ಟೇ, ನಮ್ದು ಕೇಸ್ ಸಾಲ್ವ್ ಆಗುತ್ತೆ. ಅಲ್ಲಲ್ಲ, AI ಮುಖಾಂತರ ಅಂದ್ರೆ ಕೋರ್ಟ್ ಅವ್ರಿಗೆ ಕಣ್ಣಿಲ್ಲ ಅನ್ಕೋಬಿಟ್ಟಿದ್ಯಾ? ಹುಡುಗಾಟ ಆಡ್ತಿದ್ಯಾ ನೀನು? AI ಅಂತ ಗೊತ್ತಾಗುತ್ತಾ? ಮಕ್ಕು ಕುಗಿತಾರೆ, ಅದ್ ನೀನೆ ಅಂತ ಕ್ಲಾರಿಟಿ ಗೊತ್ತಾಗ್ತಿದೆ. ಅದ್ ಹೆಂಗೋ ಜಡ್ಜ್ ಒಪ್ಕೊಂತಾರೆ ಹೇಬಿ? ಈ ಕೋತಿ ಅದನ್ನ ಪ್ರೊಡ್ಯೂಸ್ ಮಾಡಿಲ್ಲ, ಅರ್ಥ ಮಾಡ್ಕೊ ಫಸ್ಟ್. ಇದೇ ನಿನ್ ಬುದ್ಧಿ ಇಲ್ಲ ಅನ್ನೋದು. ಕೋರ್ಟ್ ಅಲ್ಲಿ ಕೊಟ್ಟಿಲ್ಲ. ಮಾಡಾಯ್ತು, ನಾನ್ ಮಾಡಿದೀನಿ. ಕೇಳಿಸ್ಕೊಳ್ಳೆ, ಇಲ್ಲಿ ಮುಚ್ಕೊಂಡೆ ಫಸ್ಟ್. ಇದೇ ನಿನ್ ಬರೋ ತಡ್ಡಿತನ. ನೀನು ಅದು ಪ್ರೊಡ್ಯೂಸ್ ಮಾಡಿಲ್ಲ, ದುಡ್ಡು ಕೊಟ್ಟಿ ಸಾಲ್ವ್ ಮಾಡಿದೀನಿ ಅದು ಕೇಸ್ ಕೋರ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಅರ್ಥ ಮಾಡ್ಕೊ, ದುಡ್ಡಿನ ತರ ಆಡ್ಬೇಡ. ನೀನ್ ಬಂದ್ಬಿಟ್ಟು ಕೇಳಿ ಚಿನ್ನು ಅದು ಬಂದ್ಬಿಟ್ಟು ಕೇಸ್ ವಾಪಸ್ ಕೇಸ್ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ಬಿಡು, ಇಲ್ಲೇ ಸಾಯ್ತೀನಿ. ಓಕೆನಾ? ನಾನು ಇಷ್ಟ ತಗೊಳಲ್ಲ ಅಂತ ಹೇಳ್ತಿಲ್ಲ. ನೀನ್ ಹೆಂಗೆ AI ಮುಖಾಂತರನೇ ಮಾಡ್ತಿದ್ದು ಅಂತ ನೀನು ಕೆಲವೊಂದು ಕಂಡೀಷನ್ ಹಾಕ್ತೀಯ, ನನಗೂ ಅದೇ ರೀತಿ ಕೆಲವೊಂದು ಕಂಡೀಷನ್ಸ್ ಇದೆ. ಸರಿ ಆಯ್ತು, ಒಂದ್ ಕೆಲ್ಸ ಮಾಡು, ಅದೆಲ್ಲ ಕ್ವಶನ್ ಕೇಳಲ್ಲ ಕೋರ್ಟ್ ಅಲ್ಲಿ. ಆಲ್ರೆಡಿ ಮಾತಾಡಿತ್ತು. ನೀನು ಕೇಸ್ ವಾಪಸ್ ತಗೋ, ಇಬ್ರು ಬದುಕೋಣ. ಓಕೆನಾ? ವಾಪಸ್ ತಗೊಳಕ್ ಇವತ್ ನನ್ ಕೇಳಾಯ್ತು SI ಮೇಡಮ್ ಹತ್ರ, ಕರೆಕ್ಟ್ ಆಗಿ ಕೇಳಿಸ್ಕೊ. ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ಲಾಯರ್ಗಳು ಬೇರೆಯವ್ರನ್ನ ವಿಚಾರಿಸಿದಾಗ ನೀಟಾಗಿ ಕ್ಲೋಸ್ ಆಗ್ಬೇಕು ಅಂತ ರಿಜಿಸ್ಟ್ರೇಷನ್ ಮದ್ವೆ ಮಾಡ್ಕೊಂಡು ಅಲ್ಲಿಬ್ರು ಹೋಗ್ಬಿಟ್ಟು ಹೇಳ್ಬೇಕಂತೆ, ನಾವಿಬ್ರು ಮಾಡ್ಕೊಂಡಿದೀವಿ. ಪೂರ್ತಿ ಕೇಳಿಸ್ಕೊ. ಆಗಲ್ಲ ಇಲ್ಲಿ ಕಾಯ್ತವ್ರೆ ಬೇರೆಯವರು. ನಿನ್ ಕತೆ ಸರಿ, ಕತೆ ಅಲ್ಲ, ಇದನ್ ಮಾತಾಡಬಾರ್ದಲ್ವ? ಕೇಳಿಸ್ಕೋಬೋದಲ್ಲ? ರಿಜಿಸ್ಟ್ರೇಷನ್ ಮ್ಯಾರೇಜ್ ಮಾಡ್ಕೊಂಡು ಆ ಫಾರ್ಮ್ ಸಬ್ಮಿಟ್ ಮಾಡಿ ನಾವಿಬ್ರು ಮದ್ವೆ ಮಾಡ್ಕೊಂಡಿದೀವಿ ಅಂತ, ನಾವಿಬ್ರು ಇನ್ಮೇಲೆ ಚೆನ್ನಾಗಿರ್ತೀವಿ ಅಂತ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ರೆ ಪೂರ್ತಿ ಕ್ಲೋಸ್ ಆಗೋದಂತ ಇಲ್ಲ, ತಿಂಗಳು ಹೋಗ್ತಿರುತ್ತಂತೆ ಇದು. ಸರಿ ಆಯ್ತು, ಹಂಗೆ ಮಾಡೋಣ, ಹಂಗೆ ಕ್ಲೋಸ್ ಮಾಡು. ಓಕೆನಾ? ಅದು ಸುಮ್ನೆ ಇವಾಗ ತಗೊಂಡ್ರೆ ನಾನು ಮಕ್ಕಳು ಕೂಗಿತಾರೆ ಇವಾಗ ಪೊಲೀಸ್ ಅವರು. ಅಬ್ಬಬ್ಬಾ, ಈ ಮ್ಯಾಥ್ಯೂ ಎಂತ ಖತರ್ನಾಕ್ ಅಂತ ಗೊತ್ತಾಯ್ತಾ? ಜೈಲಲ್ಲಿ ಮುದ್ದೆ ತಿಂತಾ ಇದ್ರೂ ಇನ್ನೂ ಬುದ್ಧಿ ಕಲಿತಿಲ್ಲ ನೋಡಿ. ಈತ ಬುದ್ಧಿ ಕಲಿಯೋದೂ ಇಲ್ಲ. ಯಾಕಂದ್ರೆ ಪೊಲೀಸರಿಗೆ ದುಡ್ಡು ಕೊಟ್ಟು ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾನಂತೆ. ಅಲ್ಲಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿಗಳಿಗೆ ರಾಜಾರೋಷವಾಗಿ ಮೊಬೈಲ್ ಬಳಸೋದಕ್ಕೆ ಅವಕಾಶ ಇದೆ ಅಂತಾಯ್ತು. ಅಧಿಕಾರಿಗಳೇ, ಇದಕ್ಕೆ ಏನ್ ಹೇಳ್ತೀರಾ? ಮ್ಯಾಥ್ಯೂ ತರಹದ ನೀಚರಿಗೆ ತಕ್ಕ ಪಾಠ ಕಲಿಸೋದು ಯಾವಾಗ? ಏನಾದ್ರೂ ಈ ಪಾಪಿ ಮ್ಯಾಥ್ಯೂ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಸಂತ್ರಸ್ತೆಗೆ ನ್ಯಾಯ ಕೊಡಿಸಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.